ನಿಮ್ಮೆಲ್ರಿಗೂ ನಮಸ್ಕಾರ. 2025-26ನೇ ಬ್ಯಾಚಿನ SSLC ವಿದ್ಯಾರ್ಥಿನಿಯರ ನಿಧಿಗಳಿಗೆಲ್ಲ ಮೊದಲಿಗೆ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಹಾಲಿದೆಯಲ್ಲ, ಹಾಲನ್ನ 12 ಅವರ್ಸ್ ಇಡ್ಬೋದು ಅಲ್ವಾ? ಅದನ್ನೇ ಮಜ್ಜಿಗೆ ಮಾಡಿದ್ರೆ 3 ದಿವಸ ಇಡ್ಬೋದು. ಮೊದಲು ಮಜ್ಜಿಗೆ ಮಾಡಿದಾಗ ಸಿಹಿ ಮಜ್ಜಿಗೆ ಸಿಗ್ತದೆ, ಮತ್ತೆ ಹಳೇದಾಗ್ತಾ ಆಗ್ತಾ ಹುಳಿ ಮಜ್ಜಿಗೆ ಸಿಗ್ತದೆ. ಅದೇ ಮಜ್ಜಿಗೆನ ನಾವು ಕಡ್ದಾಗ ಬೆಣ್ಣೆ ಬರ್ತದಲ್ವಾ, ಆ ಬೆಣ್ಣೆನ 1 ವಾರ ಇಡ್ಬೋದು ನಾವು. ಅದೇ ಬೆಣ್ಣೆನ ನಾವು ಕಾಯಿಸಿದಾಗ ತುಪ್ಪ ಆಗ್ತದೆ. ಆ ತುಪ್ಪನ ವರ್ಷಾಂಗಟ್ಲೆ ಇಡ್ಬೋದು. ಆಸ್ ಇಟ್ ಈಸ್ ನೀವು ಆಗಬೇಕು ವಿದ್ಯಾರ್ಥಿಗಳು. ನಿಮ್ಮ ಜೀವನದ ಮೌಲ್ಯಗಳನ್ನ ಉಳಿಸ್ಕೋಬೇಕು. ಈಗಾಗಲೇ ನೀವು LKG ಇಂದ 10ನೇ ತರಗತಿಗೆ ಬರೋಷ್ಟರಲ್ಲಿ 12 ವರ್ಷಗಳನ್ನ ನೀವು ಕಳೆದಿದ್ದೀರ. ನಮ್ಮ ಶಾಲೆಗೆ ಬರ್ತಕ್ಕಂಥ ನೀವೇನು ವಿದ್ಯಾರ್ಥಿನಿಯರಿದ್ದೀರಿ, ಯಾರು ಆಗರ್ಭ ಶ್ರೀಮಂತ ಕುಟುಂಬದಿಂದ ಬಂದಿರತಕ್ಕಂಥವರಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡಬೇಕಾದ್ರೆ ತಂದೆ ತಾಯಿ ಇಬ್ರು ದುಡಿಬೇಕಾಗ್ತದೆ. ಆ ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳೇನಂದ್ರೆ ನಮ್ಮ ತರ ನಮ್ಮ ಮಕ್ಕಳಾಗಬಾರ್ದು. ಯಾಕಂದ್ರೆ ಅವ್ರು ನೋಡಿರ್ತಾರೆ, ತಾವು ಕೆಲಸ ಮಾಡುವಂತ ಜಾಗಗಳಲ್ಲಿ ವಿದ್ಯಾವಂತ ಫ್ಯಾಮಿಲಿಗಳಲ್ಲಿ ಮಕ್ಕಳನ್ನ ಯಾವ ರೀತಿ ವಿದ್ಯಾಭ್ಯಾಸ ಮಾಡಿಸಿ ಅವರ ಒಂದು ಜೀವನವನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋದನ್ನ ನಿಮ್ಮ ತಂದೆ ತಾಯಿಗಳು ನೋಡಿರ್ತಾರೆ. ಅದರಿಂದ ಪ್ರತಿಯೊಂದು ನಿಮ್ಗೆ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ನಿಮ್ಮ ತಂದೆ ತಾಯಿಗಳು ಪ್ರತಿಯೊಂದು ಸ್ಯಾಕ್ರಿಫೈಸ್ ಮಾಡಿ ಬೆಟ್ಟದಷ್ಟು ನಿಮ್ಮ ಫ್ಯೂಚರ್ ಬಗ್ಗೆ ಕನಸುಗಳನ್ನ ಕಾಣ್ತಾ ಇರ್ತಾರೆ. ಆದ್ರಿಂದ ಆ ಕನಸನ್ನ ನೀವು ನನಸು ಮಾಡಬೇಕಂತ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಈ SSLC 10ನೇ ತರಗತಿ ಏನಿದೆ, ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ಅಮೂಲ್ಯವಾದ ಘಟ್ಟ. ನೀವು ಇಲ್ಲಿಂದ ದಾಟಿ ಮುಂದೆ ಹೋದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಈ 2 ವರ್ಷ ನೀವು ಫುಲ್ ಮಾಡಿಬಿಟ್ರೆ ಆಮೇಲೆ ನೀವೇ ನಮ್ಮ ಬುದ್ಧಿ ಹೇಳ್ತೀರ. ಅದರಿಂದ ಹೆಣ್ಣು ಮಕ್ಕಳು ತುಂಬಾ ಹುಷಾರಾಗಿ ಬೇರೆ ಕಡೆ ಗಮನ ಕೊಡದೆ, ಏನ್ ನಿಮ್ಮ ತಂದೆ ತಾಯಿಗಳು ನಿಮ್ ಬಗ್ಗೆ ಕನಸು ಕಾಣ್ತಾ ಇರ್ತಾರೆ ಅದನ್ನ ನನಸು ಮಾಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಮೈಂಡ್ ಇರಬಾರ್ದು, ನೆಗೆಟಿವ್ ಥಿಂಕಿಂಗ್ ಇರಬಾರ್ದು. ಈಗಾಗಲೇ 2 ಪ್ರಿಪರೇಟರಿಗಳಾಗಿದ್ದಾವೆ, 4 ಮಾಡೆಲ್ ಪೇಪರ್ಸ್ ಬಂದಿದೆ. ಟೋಟಲ್ 6 ಆಯ್ತು. ಇನ್ನ 16ನೇ ತಾರೀಕು ಒಂದು ಪ್ರಿಪರೇಟರಿ ಇದೆ. ಅಲ್ಲಿಗೆ 4, 2, 6 ಒಂದು 7 ಪ್ರಿಪರೇಟರಿ ಆಯ್ತು. ಇದಕ್ಕೆಲ್ಲ ಮಿಗಿಲಾಗಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಯಾವ ಲೆಸನ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರ್ತದೆ ಅಂತ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ಏನು ಕಷ್ಟ ಇಲ್ಲ, ಎಲ್ಲ ಡಿಸ್ಟಿಂಕ್ಷನ್ ದಾಟಬಹುದು. ಆ ಸರಸ್ವತಿ ಯಾರು ಅದನ್ನ ಹೃದಯ ಪೂರ್ವಕವಾಗಿ ಆರಾಧಿಸ್ತಾರೆ, ಗೌರವ ಕೊಡ್ತಾರೆ, ಅವ್ರ ಸತ್ತು ಸಂಸ್ಕಾರ ಸಂಸ್ಕೃತಿ ಇರಬೇಕಾಗ್ತದೆ. ನೀವು ಟೀಚರ್ಸ್ ಗೌರವ ಕೊಡಬೇಕು, ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡಬೇಕು, ನಿಮ್ಮ ಫ್ರೆಂಡ್ಸ್ ಗೌರವ ಕೊಡಬೇಕು. ಮತ್ತೆ ಇದಕ್ಕೆಲ್ಲ ಮಿಗಿಲಾಗಿ ನಿಮ್ಮನ್ನ ನೀವು ನಂಬಬೇಕು, ನಿಮಗೆ ನೀವು ಗೌರವ ಕೊಡಬೇಕು. ನಿಮ್ಮಲ್ಲಿ ಆ ಉತ್ಸಾಹವನ್ನ ಬೆಳೆಸ್ಕೋಬೇಕು, ಕಾನ್ಫಿಡೆಂಟ್ ಮಾಡಬೇಕು, ಯಾವಾಗಲೂ ಹ್ಯಾಪಿನೆಸ್ ಆಗಿರ್ಬೇಕು. ಇದ್ದಾಗ ನಿಮ್ಮ ಭವಿಷ್ಯ
ಮುಂದಿನ ಜೀವನದಲ್ಲಿ ಒಳ್ಳೆ ರೀತಿ ಬೆಳಗ್ತದೆ. ಈಗ ಈ ಎಜುಕೇಶನ್ ಸರಸ್ವತಿ ಅಂತಕ್ಕಂಥದ್ದು ಸಂಜೀವಿನಿ ಇದ್ದಂಗೆ. ಈ ಸಂಜೀವಿನಿಯಿಂದ ನೀವು ಏನು ಆಗೋದಿಲ್ಲ ಅಂತೀರಾ ಅದನ್ನ ಸಾಧನೆ ಮಾಡ್ಕೊಂಡು ಹೋಗ್ಬೋದು. ಅದರಿಂದ ನೀವೆಲ್ಲ ಏಕಾಗ್ರತೆಯಿಂದ ಇರಬೇಕಾಗ್ತದೆ, ಸಿಸ್ಟಮ್ಯಾಟಿಕ್ ಸ್ಟಡಿ ಇರಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಮೈಂಡ್ನ ಡೈವರ್ಟ್ ಮಾಡ್ಕೋಬಾರ್ದು. ಮತ್ತೆ ಕಲ್ಲ ಮಿಗಿಲಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕಾಗ್ತದೆ. ಟೈಮ್ ಸರಿ ಊಟ ಮಾಡಬೇಕು, ನಿದ್ದೆ ಮಾಡಬೇಕು. ನಿನ್ನ ಕೆಲಸನ ನೀನು ಮನಸ್ಪೂರ್ವಕವಾಗಿ ಮಾಡು. ಬರೀ ಎಕ್ಸಾಮ್ ಇದ್ದಾಗಲೇ ಓದೋದಲ್ಲ. ಪ್ರಾಕ್ಟೀಸ್ ಇದೆಯಲ್ಲ, ಮೇಕ್ ಪರ್ಫೆಕ್ಟ್. ಅದನ್ನ ನೀವೆಲ್ಲ ಒಳ್ಳೆ ರಿಸಲ್ಟ್ ಕೊಡ್ಬೇಕು. ನಮಗೆ ನಿಮ್ಮ ತಂದೆ ತಾಯಿ ಆಸೆನ ತೀರಿಸ್ಬೇಕು. ನಿಮ್ಮ ಫ್ಯೂಚರ್ಗಳನ್ನ ನಾವು ನೋಡಬೇಕು. ಎಸ್, ನಮ್ಮ ಸ್ಟೂಡೆಂಟು ಇಂಥ ಆಫೀಸರ್ ಆಗಿದ್ದಾರೆ, ಇಂಥ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಅಷ್ಟನ್ನ ನಾವು ಕಿವಿಗೆ ಕೇಳಿದ್ರೆ ಅಷ್ಟೇ ಹ್ಯಾಪಿನೆಸ್. ಆದ್ರಿಂದ ಯಾವುದೇ ಕಾರಣಕ್ಕೂ ನೀವು ಯಾವುದೇ ತೊಂದರೆಗಳನ್ನ ನೀವಾಗಿ ನೀವು ಕ್ರಿಯೇಟ್ ಮಾಡ್ಕೋಬೇಡಿ. ಹೆಣ್ಮಕ್ಳು ತುಂಬಾ ಹುಷಾರಾಗಿರ್ಬೇಕಾಗ್ತದೆ. ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು. ಎಂತ ಕ್ರಿಟಿಕಲ್ ಸಂದರ್ಭದಲ್ಲೂ ನೀವು ಹಿಗ್ಗಬಾರದು. ಇರ್ತವೆ. ಸಂಸಾರ ಅಂದಮೇಲೆ, ಒಂದು ಸಂಸ್ಥೆ ಅಂದಮೇಲೆ ಕೆಲವೊಂದು ಇದ್ದೇ ಇರ್ತವೆ. ಈಗ ಯಾವುದೇ ಟೀಚರ್ ಆಗಲಿ, ನೀವು ವೈರಿಗಳಲ್ಲ, ತಂದೆ ತಾಯಿಗಳ ವೈರಿಗಳಲ್ಲ. ಟೀಚರ್ಸ್ ಆಲ್ರೆಡಿ ಪಾಸ್ ಆಗ್ಬಿಟ್ಟಾರೆ. ಪಾಸ್ ಆಗ್ಬೇಕಾಗಿಲ್ಲರು ನೀವುಗಳು. ಅದರಿಂದ ಈಗ ನಿಮ್ಮ ತಂದೆ ತಾಯಿ ನಿಮ್ಮ ರೇಗೋದಿಲ್ವಾ? ನಿಮ್ ಒಳ್ಳೇದು ತಾನೇ ರೇಗೋದ. ಹಂಗೆ ಟೀಚರ್ಸ್ ನಿಮ್ಮ ಒಂದು ಭವಿಷ್ಯ ಒಳ್ಳೇದಾಗಲಿ ಅನ್ನೋ ಏಕೈಕ ಉದ್ದೇಶದಿಂದ, ಕಲೀರಿ ಅನ್ನೋ ಉದ್ದೇಶದಿಂದ, ಅಥವಾ ಏನೋ ಒಂದು ಮಾತಾಡಿರ್ಬೋದು, ಅದನ್ನ ನೀವು ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಈಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಇಲ್ಲಿ ಗೌರ್ಮೆಂಟ್ ಶಾಲೆ ಈ ಹೂವು ಮಾಡ್ತಾರಲ್ಲ, ಅಲ್ಲಿ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿ ಈ 5ರಿಂದ 7 ದೇವಸ್ಥಾನದಲ್ಲಿ, 8ರಿಂದ 9 ಶ್ರೀನಗರ ನೈನ್ಗೆ ಹೈಸ್ಕೂಲ್ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ಪ್ಯಾಂಟ್ ಇಲ್ಲ, ಚಡ್ಡಿ, ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವೆಲ್ಲ ಪುಣ್ಯ ಮಾಡಿರ್ತಕ್ಕಂಥ ಸ್ಟೂಡೆಂಟ್. ಆದ್ರಿಂದ ನೀವೆಲ್ಲನೂ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೋಬೇಕು. ಈಗ ನಾನು ಫಸ್ಟ್ ಉದಾಹರಣೆ ಕೊಟ್ಟನಲ್ಲ, ನೀವೆಲ್ಲ ತುಪ್ಪ ಹಾಕ್ಬೇಕು. ಯಾರ ಹತ್ರನೂ ಹೋಗಿ ಕೈ ನೀಡಿ ಕೆಲಸ ಕೊಡಿ ಅನ್ನೋರು ಆಗಬಾರ್ದು. ಕೆಲಸ ಕೊಡುವಂತ ಓನರ್ಗಳಾಗಬೇಕು. ದಟ್ ಈಸ್ 100% ಪಾಸಿಬಲ್. ನೂರಾರು ಅವಕಾಶಗಳಿದೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯಾ ಆ ಫೀಲ್ಡ್ ಅಲ್ಲಿ ನುಗ್ಗಿ. ಬಟ್ ಪರಿಶುದ್ಧವಾಗಿರ್ಬೇಕಾಗ್ತದೆ, ಪ್ರಾಮಾಣಿಕತೆ ಇರಬೇಕಾಗ್ತದೆ, ಸುಳ್ಳು ಇರಬಾರದು. ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಪ್ರಾಮಾಣಿಕವಾಗಿ, ಸೀರಿಯಸ್ನೆಸ್ ಆಗಿ, ಹೃದಯಪೂರ್ವಕವಾಗಿ ಅದನ್ನು ಮಾಡಿದಾಗ ಆ ಪ್ರತಿಫಲ ದೇವರು ನಮ್ಗೆ ಕೊಟ್ಟೇ ಕೊಡ್ತಾರೆ. ಎಲ್ರು ಫಲ ಪಡ್ತಿರಲ್ಲ. ಈಗ ನಮ್ಮ ಸ್ಕೂಲಲ್ಲಿ ವ್ಯಾಸಂಗ ಮಾಡಿ ಓದಂತ ಸ್ಟೂಡೆಂಟ್ಗಳು ಕೆಲವರು ಇಂಜಿನಿಯರ್ಸ್ ಆಗಿದ್ದಾರೆ, MBA ಮಾಡ್ಕೊಂಡಿದ್ದಾರೆ, ಹೊರದೇಶಗಳಲ್ಲಿ MBBS ಮಾಡ್ತಾ ಇದ್ದಾರೆ. ಇದೇ ದಿಲೀಪ್ ಸ್ಕೂಲ್. ಅದರಿಂದ ನೀವೆಲ್ಲನೂ ಚಾಲೆಂಜ್ ತಗೊಳ್ಬೇಕು. ನಮ್ಮ ತಾಯಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ರೆ ನಾನು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇಡಬೇಕು. ನಮ್ಮ ತಾಯಿ ಕ್ಲರ್ಕ್ ಪೋಸ್ಟ್ ಹೋಗ್ತಾ ಇದ್ರೆ ನಾನು ಆಫೀಸರ್ ಆಗಬೇಕು. ಬ್ಯಾಂಕ್ ಎಂಪ್ಲಾಯ್ ಆಗಿದ್ರೆ ನಾನು ಬ್ಯಾಂಕ್ ಮ್ಯಾನೇಜರ್ ಆಗಬೇಕು. ಈ ತರ ಭಾವನೆಗಳನ್ನ ನೀವು ಕನಸುಗಳನ್ನ ಕಾಣ್ತಾ ಇರಬೇಕು. ಕನಸೇ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಕನಸು ದೊಡ್ಡದಾಗಿರ್ಬೇಕು. ಅದನ್ನ ಪ್ರಾಮಾಣಿಕತೆಯಿಂದ
ಮುನ್ನುಗ್ಗಿ ಹೋದಾಗ ಅದು ಸಫಲ ಆಗೇ ಆಗ್ತದೆ. ಅದಕ್ಕೆಲ್ಲ ಸಂಜೀವನಿ ಅಂದ್ರೆ ಎಜುಕೇಶನ್. ನೀವೆಲ್ಲ ಒಳ್ಳೆ ಸ್ಟೂಡೆಂಟ್ಗಳಿದ್ದೀರಿ, ಕಮ್ಯುನಿಕೇಶನ್ ಇದೆ, ರೀಡಿಂಗ್ ಇದೆ, ರೈಟಿಂಗ್ ಇದೆ, ಒಳ್ಳೆ ಸಂಸ್ಕಾರ ಇದೆ, ಒಳ್ಳೆ ಸಂಸ್ಕೃತಿ ಇದೆ. ಇಷ್ಟು ಸಾಕು ಒಂದು ಸ್ಟೂಡೆಂಟ್ ಬೆಳವಣಿಗೆ ಆಗೋದಕ್ಕೆ, ಇಷ್ಟು ಸಾಕು. ಫಾಲೋಅಪ್ ಮಾಡ್ಕೊಂಡು ಹೋಗಿ, ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡಲಿ. ಈಗ ಹಲವಾರು ಬಾರಿ ನಿಮಗೆ ಮೀಟಿಂಗ್ ತಗೊಂಡು ನಾನು ಹೇಳಿದ್ದೇನೆ, ಅದರಂತೆ ನೀವು ಫಾಲೋಅಪ್ ಮಾಡ್ಕೊಂಡು ಹೋಗ್ಬಿಡಿ. ನೀವು ಫೇಲ್ ಆಗೋದಲ್ಲ, ವಿ ವಾಂಟ್ ಡಿಸ್ಟಿಂಕ್ಷನ್ ಆಲ್ ಸ್ಟೂಡೆಂಟ್ಸ್. ಅದು ನಮ್ಮ ಏಮು, ಅದು ನಮ್ಮ ಟೀಚರ್ಸ್ ಗುರಿ. ಅದು 100% ನೀವು ತಗೊಳ್ತೀರಾ. ಮಾಡಿ.